ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಡೋವಂತಹ ರೆಸಿಪಿ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಎಗ್ ಕ್ರಿಸ್ಪಿ ಲಾಲಿಪಾಪ್ ಮಾಡೋಣ. ಮೊದಲು ನಾನಿಲ್ಲಿ 7 ಮೊಟ್ಟೆನ ತೊಗೊಂಡಿದ್ದೀನಿ. ಆ 7 ಮೊಟ್ಟೆನ ತೊಗೊಂಡು ನೀರೊಳಗಡೆ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ಬೆಂದ ಮೇಲೆ ಮೊಟ್ಟೆ ಮೇಲಿರೋ ಸಿಪ್ಪೆನ ತೆಗೆದು ತುರಿದು ಇಟ್ಕೋಬೇಕಾಗುತ್ತೆ. ನಾವಿಲ್ಲಿ ಒಂದು ಬನ್ನ ತಗೊಂಡಿದ್ದೀನಿ. ಬನ್ನ ತಗೊಂಡು ಸ್ವಲ್ಪ ರುಬ್ಕೋಬೇಕು. ಇದು ಪುಡಿಯಾಗಿ ರುಬ್ಕೊಟ್ಟಾದ್ಮೇಲೆ ನೋಡಿ ಈ ಥರ ರುಬ್ಕೋಬೇಕು. ಈ ಪೌಡರ್ಗೆ ನಾನು ಒಂದು ಬನ್ನ ತಗೊಂಡಿದ್ದೀನಿ. ನೀವು ಬ್ರೆಡ್ ತಗೊಳ್ಳೋದಾದರೆ 2 ಇಲ್ಲ 3 ಬ್ರೆಡ್ನ ತಗೊಂಡು ಈ ರೀತಿ ಪೌಡರ್ ಮಾಡ್ಕೊಳ್ಳಿ. ಇದನ್ನು ನಾವು ಎಗ್ನ ಕೋಟ್ ಮಾಡಿ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮೈದಾನ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ತಗೊಂಡು ಸ್ವಲ್ಪ ಅದಕ್ಕೆ ನೀರನ್ನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ನಿಧಾನಕ್ಕೆ ಕಲಿಸ್ಕೊಳ್ಳಿ, ಇಲ್ಲ ಗಂಟಾಗುತ್ತೆ ಅದು. ಅದನ್ನು ಗಂಟಿಲ್ದಂಗೆ ಕಲಿಸ್ಕೊಂಡು ಸ್ವಲ್ಪ ಅದೇ ಡಿಪ್ ಮಾಡಿ ಹಾಕೋ ಥರ ಎಷ್ಟಾಗುತ್ತೋ ಆ ಹದದಲ್ಲಿ ಕಲಿಸ್ಕೊಳ್ಳಿ. ನೋಡಿ ನಾವು ಈ ರೀತಿ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀವಿ. ಈ ರೀತಿ ಇರಬೇಕು ಅದು ಮೈದಾ. ಸ್ವಲ್ಪನೂ ಗಂಟಾಗ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ. ಇದನ್ನು ನಿಧಾನಕ್ಕೆ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಗಂಟಾಗುತ್ತೆ ಇದು. ನೆಕ್ಸ್ಟು ಸ್ವಲ್ಪ ಕಾರ್ನ್ಫ್ಲೋರ್ನ ತಗೋಬೇಕು. ಕಾರ್ನ್ಫ್ಲೋರು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀವಿ. ಮೈದಾ ಹಿಟ್ಟನ್ನ ಹೇಗೆ ಕಲಿಸ್ಕೊಂಡ್ವೋ ಅದೇ ರೀತಿ ಇದಕ್ಕೂ ನೀರನ್ನ ಆ್ಯಡ್ ಮಾಡಿ ಮೈದಾ ಹಿಟ್ಟು ಹೆಂಗೆ ಕಲಿಸ್ಕೊಂಡ್ವೋ ಅದೇ ಥರ ಇದನ್ನು ಸಹ ಕಾರ್ನ್ಫ್ಲೋರ್ನ ಈ ರೀತಿ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಇಲ್ಲಿ ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು ಸಿಪ್ಪೆನ ತೆಗೆದು ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಎಲ್ಲನೂ ಸಹ ತುರಿದು ಹಾಕೋಬೇಕು. ಮೊಟ್ಟೆ ಎಲ್ಲನೂ 7 ಮೊಟ್ಟೆನೂ ಸಹ ನಾನು ತುರಿದು ಹಾಕೋತಾ ಇದ್ದೀನಿ. ಒಂದು ಬೌಲ್ಗೆ ಈ ರೀತಿ ಹಾಕ್ಕೊಂಡು ನಾವು ನೆಕ್ಸ್ಟು 4 ಹಸಿಮೆಣಸಿನ್ಕಾಯಿ, 5 ಎಸಳೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ. ಇದನ್ನು ನಾವು ಆವಾಗಲೇ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಮೊಟ್ಟೆ, ತುರಿದಿರೋಂಥ ಮೊಟ್ಟೆ, ಅದಕ್ಕೆ ಇದನ್ನೆಲ್ಲ ಹಾಕೋಬೇಕಾಗುತ್ತೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕು ನಾವು. ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಕಾರ್ನ್ಫ್ಲೋರು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮೆಣಸಿನ್ಕಾಯಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇದನ್ನು ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ನೋಡಿ ನಾವು ಈ ರೀತಿ ಕಲಿಸ್ಕೊಂಡಿದ್ದೀವಿ. ನೀವು ಸಹ ಇದೇ ರೀತಿ ಕಲಿಸ್ಕೊಡಿ. ಇದನ್ನು ಅಮುಕ್ಕೇನು ಕಲ್ಸೋಕೆ ಹೋಗಬೇಡಿ, ಹೀಗೆ ನಿಧಾನಕ್ಕೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಡಿ. ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಉಂಡೆ ಕಟ್ಟೋಕ್ಕಾಗಬೇಕು. ಉಂಡೆ ಕಟ್ಟೋಕ್ಕಾಗೋವರೆಗೂ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಈ ರೀತಿ ಉಂಡೆ ಕಟ್ಕೋತಾ ಇದ್ದೀವಿ. ನೋಡಿ ಈ ರೀತಿ ಉಂಡೆ ಎಲ್ಲ ಕಟ್ಟಾದಮೇಲೆ ನಾವು ನೆಕ್ಸ್ಟು ಆವಾಗಲೇ ಇಟ್ಕೊಂಡಿದ್ವಲ್ಲ ಬ್ರೆಡ್ ಪೌಡರ್ ಮಾಡಿ, ಆ ಬ್ರೆಡ್ ಪೌಡರು ಮತ್ತು ಸ್ವಲ್ಪ ಮೈದಾ ಕಲಿಸ್ಕೊಂಡಿದ್ದು ಅದು, ನೆಕ್ಸ್ಟು ಕಾರ್ನ್ಫ್ಲೋರು ಎಲ್ಲನೂ ಪಕ್ಕಕ್ಕೆ ಇಟ್ಕೊಂಡು ಉಂಡೆ ಮಾಡಿದಂತಹ ಪ್ಲೇಟ್ನೂ ಸಹ ಪಕ್ಕಕ್ಕೆ ಇಟ್ಕೊಳ್ಳಿ. ನೋಡಿ ನಾವು ಈ ರೀತಿ ಉಂಡೆ ಮಾಡ್ಕೊಂಡಿದ್ದೋ. ಈ ರೀತಿ ಎಲ್ಲವನ್ನು ಪಕ್ಕಕ್ಕೆ ಇಟ್ಕೊಂಡ್ರೆ ನಾವು ಡಿಪ್ ಮಾಡಿ ಹಾಕೋದಕ್ಕೆ, ಎಣ್ಣೆಗೆ ಹಾಕೋದಕ್ಕೆ ಯೂಸ್ ಆಗುತ್ತೆ ನಮಗೆ. 4 ಐಟಮ್ಸ್ನು ನಾವು ಒಂದೇ ಹತ್ರ ಇಟ್ಕೊಂಡಿದ್ದೀವಿ. ಡಿಪ್ ಮಾಡಿ ಹಾಕೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾಯೋಕ್ಕೆ ಇಡಬೇಕು. ಎಣ್ಣೆ ಕಾಯ್ದಾದ್ಮೇಲೆ ನಾವು ಮಾಡಿ ಇಟ್ಕೊಂಡಿದ್ದಂತಹ ಎಗ್ ಉಂಡೆನ ಫಸ್ಟು ಕಾರ್ನ್ಫ್ಲೋರ್ ಒಳಗಡೆ ಡಿಪ್ ಮಾಡಿ, ನೆಕ್ಸ್ಟು ಮೈದಾ ಒಳಗಡೆ ಡಿಪ್ ಮಾಡಬೇಕು. ಮೈದಾ ಒಳಗಡೆ ಡಿಪ್ ಮಾಡಾದಮೇಲೆ ಬ್ರೆಡ್ ಪೌಡರ್ ಒಳಗಡೆ ಹಾಕೋಬೇಕು. ಬ್ರೆಡ್ ಪೌಡರ್ ಒಳಗಡೆ ಚೆನ್ನಾಗಿ ಕೋಟ್ ಮಾಡಬೇಕು. ಅದನ್ನು ಚೆನ್ನಾಗಿ ಕೋಟ್ ಮಾಡಿ ಈ ರೀತಿ ನೋಡಿ ನಾವು ಈ ರೀತಿ ಕೋಟ್ ಮಾಡ್ತಾಯಿದ್ದೀವಿ ಚೆನ್ನಾಗಿ. ಅದೆಷ್ಟು ಕೋಟ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡಿ. ಅದೇ ಕ್ರಿಸ್ಪಿಯಾಗಿ ಬರೋದು ಇದು ಎಗ್ ಲಾಲಿಪಾಪ್ಗೆ. ಚೆನ್ನಾಗಿ ಎಣ್ಣೆ ಒಳಗೆ ಏನೂ ಬಿಟ್ಟೋಗಲ್ಲ, ಅದು ಪೌಡರು ಚೆನ್ನಾಗೇ ಇರುತ್ತೆ. ಈ ರೀತಿ ಡಿಪ್ ಮಾಡಿ ನಾವು ನೆಕ್ಸ್ಟು ಇದನ್ನು ಎಣ್ಣೆ ಒಳಗಡೆ ಹಾಕಿ ನಾವಿಲ್ಲಿ ಫಸ್ಟೇ ಇದನ್ನು ಕೋಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀವಿ. ನೆಕ್ಸ್ಟು ಕೋಟ್ ಮಾಡಾದಮೇಲೆ ಬಾಣಲೆ ಒಳಗಡೆ ಹಾಕಬೇಕು. ನೋಡಿ ಈ ರೀತಿ ಕೋಟ್ ಮಾಡಿ ಬಾಣಲೆ ಒಳಗಡೆ ಹಾಕ್ತಾಯಿದ್ದೀವಿ. ನಾನಿಲ್ಲಿ ಎಣ್ಣೆಗೆ ಹಾಕೋಕ್ಕೂ ಮುಂಚೆನೇ ಬ್ರೆಡ್ನ
ಕೋಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ಬಾಣಲಿಗೆ ಹಾಕ್ತಾ ಇರೋದು. ನೀವು ಸಹ ಅದೇ ರೀತಿ ಮಾಡಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ. ಅಲ್ಲೇ ಕೋಟ್ ಮಾಡಿ ಅಲ್ಲೇ ಹಾಕ್ತೀನಿ ಅಂದರೆ ಸೀದೋಗುತ್ತೆ. ಅದಕ್ಕೆ ಫಸ್ಟೇ ಅದನ್ನು ಕೋಟ್ ಮಾಡಿ ಇಟ್ಕೊಂಡು ಆಮೇಲೆ ಬಾಣಲಿಗೆ ಹಾಕಿ ನೀವು, ಆವಾಗ ಈ ರೀತಿ ಬರುತ್ತೆ. ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸಬೇಕಾಗುತ್ತೆ. ನೋಡಿ, ಈ ರೀತಿ ಕಂದು ಬಣ್ಣ ಬಂದ ಮೇಲೆ ಇದನ್ನು ತೆಗೆದುಕೊಳ್ಳಿ. ಇಷ್ಟೇ, ಇದೇ ರೀತಿ ಮಾಡಿ ಚೆನ್ನಾಗಿರುತ್ತೆ. ನೋಡಿ, ನಾವು ಇದೇ ರೀತಿ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ಇದಕ್ಕೆ ಒಂದು ಕಡ್ಡಿನ ಸಿಕ್ಕಿಸಿದ್ರೆ ಎಗ್ ಲಾಲಿಪಾಪ್ ಕ್ರಿಸ್ಪಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾವು ಮಾಡಿರುವಂತಹ ಲಾಲಿಪಾಪ್ ಹೀಗಿದೆ. ಇದನ್ನು ಟೊಮೊಟೊ ಸಾಸ್ ಜೊತೆ ಯೂಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಅವರು ಸಹ ಇಷ್ಟಪಟ್ಟು ತಿಂತಾರೆ. ಇದನ್ನು ತುಂಬಾ ಹೆಲ್ತಿ ಫುಡ್ ಆಗಿರುತ್ತೆ ಇದು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೂಪರ್ ಆಗೈತಾ?